ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಜಾತಕದಲ್ಲಿ ಗ್ರಹಗಳ ಗತಿ ಚೆನ್ನಾಗಿದ್ದಾಗ ಮಾತ್ರ ಜೀವನದಲ್ಲಿ ಸಂತೋಷದಿಂದ ಇರಲು ಸಾಧ್ಯವಾಗುತ್ತೆ. ಗ್ರಹ ಗತಿಗಳು ಬದಲಾಗುತ್ತಾ ಇರುವುದರಿಂದ ಕೆಲವು ಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದರೆ ಇನ್ನು ಕೆಲವು ಗ್ರಹಗಳು ನೀಚ ಸ್ಥಿತಿಯಲ್ಲಿದ್ದು ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಹಾಗಾಗಿ ನವಗ್ರಹಗಳನ್ನ ಆರಾಧಿಸಿದಲ್ಲಿ ಎಲ್ಲ ಗ್ರಹಗಳ ಕೃಪೆಗೆ ಪಾತ್ರರಾಗಬಹುದು. ಕೆಲವೊಮ್ಮೆ ನೀಚ ಸ್ಥಿತಿಯಲ್ಲಿರುವ ಗ್ರಹಗಳ ಬಗ್ಗೆ ತಿಳಿದಾಗ ಅದಕ್ಕೆ ತಕ್ಕ ಪರಿಹಾರವನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಂದು ಗ್ರಹಗಳನ್ನ ಬೇರೆ ಬೇರೆ ವೃಕ್ಷದ ರೂಪದಲ್ಲಿ ಆರಾಧಿಸಿದರೆ ಪರಿಹಾರ ಕಂಡುಕೊಳ್ಳಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಯಾವ ಗ್ರಹಕ್ಕೆ ಯಾವ ವೃಕ್ಷ ಅನ್ನೋದನ್ನ ಹೇಳ್ತೇನೆ ಬನ್ನಿ. ಸೂರ್ಯ ಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಶ್ವೇತಾರ್ಕವನ್ನ ಅಂದ್ರೆ ಬಿಳಿ ಎಕ್ಕೆ ಗಿಡವನ್ನ ಪೂಜಿಸಬೇಕು. ಇದರಿಂದ ಶುಭವಾಗುವುದಲ್ಲದೆ ಸೂರ್ಯನ ಕೃಪೆ ಪ್ರಾಪ್ತವಾಗುತ್ತದೆ. ಚಂದ್ರ ಗ್ರಹದಿಂದ ಉಂಟಾಗುವ ದೋಷವನ್ನು ಪರಿಹರಿಸಿಕೊಳ್ಳಲು ಪಲಾಶ ವೃಕ್ಷವನ್ನ ಅಂದರೆ ಮುತ್ತಗದ ಮರವನ್ನ ಆರಾಧಿಸಬೇಕಾಗುತ್ತೆ. ಗುರು ಗ್ರಹದಿಂದ ಉಂಟಾಗುವ ದೋಷವನ್ನು ನಿವಾರಿಸಿಕೊಳ್ಳಲು ಅಶ್ವತ್ಥ ವೃಕ್ಷವನ್ನ ಪೂಜಿಸಬೇಕು. ರಾಹು ಗ್ರಹದಿಂದ ಉಂಟಾಗುವ ಗ್ರಹ ದೋಷವನ್ನು ಪರಿಹರಿಸಿಕೊಳ್ಳಲು ದುರ್ವೆ ಅಂದರೆ ಗರಿಕೆಯನ್ನ ಪೂಜಿಸಬೇಕು. ಬುಧ ಗ್ರಹವನ್ನ ಪ್ರಸನ್ನಗೊಳಿಸಲು ಉತ್ತರಾಣಿ ವೃಕ್ಷವನ್ನ ಪೂಜಿಸಬೇಕು. ಶುಕ್ರ ಗ್ರಹದಿಂದ ಉಂಟಾಗುವ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಔದುಂಬರ ಅಂದರೆ ಅತ್ತಿ ವೃಕ್ಷವನ್ನ ಪೂಜಿಸಬೇಕು. ಕೇತು ಗ್ರಹದಿಂದ ಆಗುವ ತೊಂದರೆಗೆ ದರ್ಬೆಯನ್ನ ಪೂಜಿಸಬೇಕು. ಶನಿ ಗ್ರಹದಿಂದ ಉಂಟಾಗುವ ಕೆಟ್ಟ ಪ್ರಭಾವದಿಂದ ಪಾರಾಗಲು ಶಮಿ ವೃಕ್ಷವನ್ನ ಪೂಜಿಸಬೇಕು. ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ತೊಂದರೆಗಳಿಂದ ಮುಕ್ತಿ ಪಡೆಯೋದಕ್ಕೆ ಬೇವಿನ ಮರವನ್ನ ಪೂಜಿಸಬೇಕು. ಸ್ನೇಹಿತರೆ, ಗೊತ್ತಾಯ್ತಲ್ಲ ಯಾವ ಗ್ರಹಕ್ಕೆ ಯಾವ ವೃಕ್ಷವನ್ನ ಪೂಜಿಸಿದರೆ ಪರಿಹಾರ ಕೊಂಡುಕೊಳ್ಳಬಹುದು ಅಂತ. ಸ್ನೇಹಿತರೆ, ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಎಲ್ಲರಿಗೆ ನಮಸ್ಕಾರ.